ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಮಗೆ ಯಾವುದು ಕಾರಣ ಇಲ್ಲ. ಸರ್ಕಾರ ಬಹಳ ಗಂಭೀರವಾಗಿ ಇದನ್ನು ತಗೊಂಡಿದ್ದೇವೆ. ಇನ್ವೆಸ್ಟಿಗೇಷನ್ ನಮ್ಮ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಆಗಿದೆ ಅಂದರೆ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದೇವೆ. ಯಾರನ್ನು ರಕ್ಷಣೆ ಮಾಡ್ತಕ್ಕಂಥದ್ದಿಲ್ಲ. ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಅದಕ್ಕೆ ನಾನು ನಿನ್ನೆ ಕೂಡ ಹೇಳಿದ್ದೇನೆ. ಒಂದೇ ನಿಮಿಷ. ಈಗ ಇಲ್ಲ ಅವರು ಗೌರವಾನ್ವಿತ ಗೃಹ ಸಚಿವರು ಅವ್ರನ್ನ ಕರೆದು ಅವ್ರನ್ನ ಮಾತಾಡಿಸಿ ಕಳಿಸಿದಿರಿ ಅಂತ ನನಗನ್ಸ್ತದೆ. ಸರ್ಕಾರ ಕರೆದು ಮಾತಾಡಿಸ್ಬಾರ್ದಾಯ್ತು, ಅವ್ರಿಗೆ ಶಾಲು ಒದಿಸಿ ಸನ್ಮಾನ ಮಾಡಿ ಕಳಿಸ್ಬೇಕಾಯ್ತು. ಬಿರಿಯಾನಿ ಏನು ಈ ತರ ಈ ಕೇಸ್ಗೆ ಕರೆದು ಮಾತಾಡಿ ಕಳ್ಸೋ ಕೇಸ್ ಆಯ್ತು. ಒದ್ದು ಒಳಗಡೆ ಹಾಕ್ಬೇಕಾಯ್ತು ಅವ್ರನ್ನ. ಒಳಗಡೆ ಅಪರಾಧ ಕೇಸು ಹಾಕಿಲ್ಲ ಅವ್ರ ಮೇಲೆ, ಅಪರಾಧ ಕೇಸು ಹಾಕಿಲ್ಲ, ದೇಶದ್ರೋಹ ಕೇಸು ಹಾಕಿಲ್ಲ. ಸನ್ಮಾನ ಮಾಡ್ತೀರಾ ಅಂತಂದ್ರೆ ಸರ್ಕಾರ ಯಾರ ಪರವಾಗಿದೆ? ಸರ್ಕಾರ ಯಾರ ಪರವಾಗಿದೆ? ವಿಚಾರ ತಾವೆಲ್ಲ ಚರ್ಚೆ ಮಾಡಿದ್ರಿ, ಸರ್ಕಾರ ಉತ್ತರ ಕೊಟ್ಟಿದೆ. ಸರ್ಕಾರ ಜನಪರವಾಗಿ ಬೇರೆ ಕೆಲಸ ಬೇಡವೇ ಬೇಡ? ಹಸಿದ ಹೊಟ್ಟೆಯಲ್ಲಿ ಆಗಿರ್ಬೇಕಾ, ಬಡವರಾಗಿರ್ಬೇಕಾ, ಹಸಿದ ಹೊಟ್ಟೆಯಲ್ಲಿ ಇರ್ಬೇಕಾ? ಅಲ್ಲ, ಸರ್ಕಾರ ಮುಂದೆ ನಡಿಬೇಕಾ? ಅಲ್ಲ, ನಿಮ್ಮದೇ ವಿಚಾರ ಇಟ್ಕೊಂಡು ಹೋದ್ರೆ ಜನಸಂಬಳ ಕೆಲಸ ಆಗುದೇ ಬೇಡವಾದ್ರೆ ಅದನ್ನು ಮುಂದೆ ನಡೆಸೋದೇ ಬೇಡವಾ? ಜನರಿಗೆ ಪ್ರಯೋಜನ ಆಗಬೇಕು. ಹಸಿದ ಹೊಟ್ಟೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ದೇಶ ಉಳಿತ ಅದನ್ನ ಹೇಳುವಂತದ್ದಲ್ಲ. ಅದಕ್ಕೆ ಸಕಾರಾತ್ಮಕ ಚಿಂತನೆ ತಾವು ಇವತ್ತು ಮಾಡಿ ಏನೇನು ವಿಶ್ವಾಸ ಇಟ್ಟುಕೊಂಡು ನೈಜತೆ ಅರ್ಥ ಮಾಡಿಕೊಂಡು ಅಂತ ಹೇಳಿದ್ದಾರೆ. ತನಿಖೆ ಅವಕಾಶ ಮಾಡ್ತಂತ ಹೇಳಿದ್ದಾರೆ. ಅವರು ಯಾರನ್ನು ಬಂಧಿಸಿದ್ದಾರೆ ಅಧ್ಯಕ್ಷರೇ? ಯಾರನ್ನು ಬಂಧಿಸಿದ್ದಾರೆ? ಮನೆ ಮುಖ್ಯಮಂತ್ರಿ ಏನ್ ಹೇಳಿದ್ರು? ಕರೆದು ಸನ್ಮಾನ ಮಾಡಿ ಕಳಿಸಿದ್ದೀನಿ ಅಂದ್ರಲ್ಲ. ಇದಕ್ಕಿಂತ ನಾಚಿಕೆಡಿನ ಸಂಗತಿ ಬೇಕಾ? ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.